ಇಸ್ರೇಲ್ ಇರಾನ್ ನಡುವೆ ಕಾವೇರಿದ ಯುದ್ಧ ಅಮೆರಿಕ ಬಳಿಕ ಇಂಗ್ಲೆಂಡ್ನಿಂದಲೂ ಈಗ ಶಾಕಿಗೆ ಎದುರಾಗಿದೆ ಇರಾನ್ಗೆ. ಇರಾನ್ ನ್ಯೂಕ್ಲಿಯರ್ ಅಸ್ತ್ರ ಹೊಂದುವಂತಿಲ್ಲ. ಅಮೆರಿಕ ಬಳಿಕ ಇಂಗ್ಲೆಂಡ್ ಕೂಡ ಈಗ ಎಚ್ಚರಿಕೆಯನ್ನು ಕೊಟ್ಟಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದೆ ಇಂಗ್ಲೆಂಡ್. ಯಾಕೆ ಈ ನ್ಯೂಕ್ಲಿಯರ್ ಬಾಂಬ್ ಅನ್ನ ಇರಾನ್ ಹೊಂದಬಾರದು ಅಂತ. ಇರಾನ್ಗೆ ಇನ್ ಕೇಸ್ ಏನಾದ್ರೂ ನ್ಯೂಕ್ಲಿಯರ್ ಬಾಂಬ್ ಹೊಂದಿದ್ರೆ ಏನ್ ಮಾಡುತ್ತಂತ ಇರಾನ್ಗೆ ಗೊತ್ತಿಲ್ಲ. ಯಾವ ದೇಶದ ಮೇಲೆ ಅದನ್ನ ಪ್ರಯೋಗ ಮಾಡುತ್ತೆ, ಸುಧಾ ಸುಮ್ನೆ ಯಾರು ದಾಳಿ ಮಾಡುತ್ತೆ. ಯಾಕಂದ್ರೆ ಅಲ್ಲಿ ಸಾಕಷ್ಟು ಬಂಡುಕೋರೆ ಇರೋದು. ಹೌತಿ ಇರಬಹುದು ಅಥವಾ ಬೇರೆ ಬೇರೆ ಬಂಡುಕೋರಿದ್ದ ಫಾಕ್ಸಿ ಇರಬಹುದು. ಸಾಕಷ್ಟು ಜನ ಬಂಡುಕೋರಗಳನ್ನ ಇವರೇ ಗನ್ ಹಿಡಿದು ಕಳಿಸ್ತಾರೆ, ಇಸ್ರೇಲ್ ಹೋಗಿ ಹೊಡೆದಾಕ್ ಬನ್ನಿ ಅಂತ ಹೇಳ್ಕೊಂಡು ಹಮಾಸು. ಸೊ ಇಂತಹ ಸಂದರ್ಭದಲ್ಲಿ ಇಸ್ರೇಲ್ ಮೇಲೆನೆ ಪ್ರಯೋಗ ಮಾಡುತ್ತೆ ಇರಾನ್ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹೊಂದ್ರೆ ಅಂತ ಇಸ್ರೇಲ್ ಕೂಡ ವಾದವನ್ನ ಮಾಡ್ತಾ ಇದೆ. ಅಮೆರಿಕ ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಮೆರಿಕ ಕೂಡ ಕಂಪ್ಲೀಟ್ ಆಗಿ ಪರಮಾಣು ಏನು ರೆಡಿ ಮಾಡ್ತಿದ್ರಲ್ಲ ಆ ನೆಲೆಗಳನ್ನೇ ಉಡಿಸ್ ಮಾಡುವಂತ ಪ್ರಯತ್ನ ಮಾಡ್ತು. B2 ಬಾಂಬ್ ಅನ್ನು ಕೂಡ ಹಾಕಿತ್ತು. ಸೊ ಇಂತಹ ಸಂದರ್ಭದಲ್ಲಿ ಈಗ ಇಂಗ್ಲೆಂಡ್ ಈಗ ಬಹಳ ಪ್ರಮುಖವಾಗಿ ವಿಶ್ವಸಂಸ್ಥೆಯಲ್ಲೇ ತನ್ನ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತು. ಇಂಗ್ಲೆಂಡ್ನಿಂದಲೂ ಕೂಡ ಈಗ ಇರಾನ್ಗೆ ಶಾಕ್. ಅಮೆರಿಕ ಆಯಿತು, ಇಂಗ್ಲೆಂಡ್ ಆಯಿತು, ಇಸ್ರೇಲ್ ಆಯಿತು, ಬೇರೆ ಬೇರೆ ರಾಷ್ಟ್ರಗಳು ಕೂಡ ಇದನ್ನೇ ಹೇಳ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಇರಾನ್ ನ್ಯೂಕ್ಲಿಯರ್ ಅಸ್ತ್ರವನ್ನ ಹೊಂದುವಂತಿಲ್ಲ. ಅಮೆರಿಕ ಬಳಿಕ ಇಂಗ್ಲೆಂಡ್ ಕೂಡ ಈಗ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿತು. ಅದು ಕೂಡ ಎಲ್ಲೋ ಯಾವುದೋ ಪ್ರೆಸ್ ಮೀಟು ಅಥವಾ ಮತ್ತೊಂದು ಮಗದೊಂದು ಅಲ್ಲ, ಸುದ್ದಿಗೋಷ್ಠಿ ಸಂದರ್ಭದಲ್ಲ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದೆ ಇಂಗ್ಲೆಂಡ್. ಯಾವ ಕಾರಣಕ್ಕೂ ಕೂಡ ಅವರು ನ್ಯೂಕ್ಲಿಯರ್ ಬಾಂಬ್ ಅನ್ನ ಹೊಂದಬಾರದು. ನೋಡಿ ಅವ್ರ ಮೆಂಟಾಲಿಟಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಇರಾನ್ ಯುರೇನಿಯಂ ಪ್ರಮಾಣವನ್ನ ಜಾಸ್ತಿ ಮಾಡ್ತಾ ಹೋಗ್ತಾ ಇರುವಂತದ್ದು. ಅದೊಂದು ಲಿಮಿಟೆಡ್ ಅಂತ ಇರುತ್ತೆ. ಈ ವಿದ್ಯುತ್ ಇರ್ಬೋದು ಮತ್ತೊಂದು ಮಗದೊಂದು ಕಂತ. ಆದ್ರೆ ಇವ್ರೇನ್ ಮಾಡಿದ್ರು, ಇವ್ರ ತಲೆಯಲ್ಲಿರೋದು ಒಂದೇ, ನ್ಯೂಕ್ಲಿಯರ್ ಬಾಂಬ್ ಅನ್ನ ರೆಡಿ ಮಾಡಬೇಕು ಅಂತ. ಸೊ ಈಗ ಇಸ್ರೇಲ್ ಹೇಳ್ತಾ ಇರುವಂತದ್ದು ಕಂಪ್ಲೀಟ್ ಆಗಿ ನ್ಯೂಕ್ಲಿಯರ್ ಬಾಂಬ್ ರೆಡಿ ಮಾಡೋದಿರ್ಲಿ, ಇರಾನ್ ಇರುತ್ತೆ ಇಲ್ಲೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ನಾವು ಇರಾನ್ ಅನ್ನೇ ತೆಗೆದಾಕ್ಬಿಡ್ತೀವಿ ಅಂತ ಭೂಪಟದಿಂದ. ಯಾಕಂತ ಹೇಳಿದ್ರೆ ಇರಾನ್ ಅಧ್ಯಕ್ಷ ಇರಬಹುದು ಖಮೇನಿ, ಆತನ್ನು ಕೂಡ ಮುಗಿಸ್ತೀವಿ ಅಂತ ಹೇಳ್ತಾ ಇದೆ. ಅಮೆರಿಕ ಮಧ್ಯಪ್ರವೇಶ ಮಾಡಿ ಆತನನ್ನ ನೀವು ಮುಗಿಸೋಕೆ ಹೋಗ್ಬೇಡಿ ಅಂತ ಹೇಳಿತು. ಆದ್ರೆ ಮೊನ್ನೆ ಒಂದಿಷ್ಟು ವಾರ್ನ್ ಕೂಡ ಮಾಡಿದ್ರು ಟ್ರಂಪ್. ಇದ್ಯಾವುದಕ್ಕೂ ಕೂಡ ಜಗ್ಲಿಲ್ಲ ಬಗ್ಲಿಲ್ಲ ಇರಾನ್. ಸೊ ಈ ಹಿನ್ನೆಲೆಯಲ್ಲಿ ಮೊನ್ನೆ 3 ಕಡೆ ದಾಳಿಯನ್ನ ಮಾಡಿದ್ದಾರೆ ಟ್ರಂಪ್. ಇಸ್ರೇಲ್ ಇರಾನ್ ನಡುವೆ ಕಾವೇರಿದ ಯುದ್ಧ ಅಮೆರಿಕ ಬಳಿಕ ಇಂಗ್ಲೆಂಡ್ನಿಂದಲೂ ಈಗ ಶಾಕಿಗೆ ಎದುರಾಗಿದೆ ಇರಾನ್ಗೆ. ಇರಾನ್ ನ್ಯೂಕ್ಲಿಯರ್ ಅಸ್ತ್ರ ಹೊಂದುವಂತಿಲ್ಲ. ಅಮೆರಿಕ ಬಳಿಕ ಇಂಗ್ಲೆಂಡ್ ಕೂಡ ಈಗ ಎಚ್ಚರಿಕೆಯನ್ನು ಕೊಟ್ಟಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದೆ ಇಂಗ್ಲೆಂಡ್. ಯಾಕೆ ಈ ನ್ಯೂಕ್ಲಿಯರ್ ಬಾಂಬ್ ಅನ್ನ ಇರಾನ್ ಹೊಂದಬಾರದು ಅಂತ. ಇರಾನ್ಗೆ ಇನ್ ಕೇಸ್ ಏನಾದ್ರೂ ನ್ಯೂಕ್ಲಿಯರ್ ಬಾಂಬ್ ಹೊಂದಿದ್ರೆ ಏನ್ ಮಾಡುತ್ತಂತ ಇರಾನ್ಗೆ ಗೊತ್ತಿಲ್ಲ. ಯಾವ ದೇಶದ ಮೇಲೆ ಅದನ್ನ ಪ್ರಯೋಗ ಮಾಡುತ್ತೆ, ಸುಧಾ ಸುಮ್ನೆ ಯಾರು ದಾಳಿ ಮಾಡುತ್ತೆ. ಯಾಕಂದ್ರೆ ಅಲ್ಲಿ ಸಾಕಷ್ಟು ಬಂಡುಕೋರೆ ಇರೋದು. ಹೌತಿ ಇರಬಹುದು ಅಥವಾ ಬೇರೆ ಬೇರೆ ಬಂಡುಕೋರಿದ್ದ ಫಾಕ್ಸಿ ಇರಬಹುದು. ಸಾಕಷ್ಟು ಜನ ಬಂಡುಕೋರಗಳನ್ನ ಇವರೇ ಗನ್ ಹಿಡಿದು ಕಳಿಸ್ತಾರೆ, ಇಸ್ರೇಲ್ ಹೋಗಿ ಹೊಡೆದಾಕ್ ಬನ್ನಿ ಅಂತ ಹೇಳ್ಕೊಂಡು ಹಮಾಸು. ಸೊ ಇಂತಹ ಸಂದರ್ಭದಲ್ಲಿ ಇಸ್ರೇಲ್ ಮೇಲೆನೆ ಪ್ರಯೋಗ ಮಾಡುತ್ತೆ ಇರಾನ್ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹೊಂದ್ರೆ ಅಂತ ಇಸ್ರೇಲ್ ಕೂಡ ವಾದವನ್ನ ಮಾಡ್ತಾ ಇದೆ. ಅಮೆರಿಕ ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಮೆರಿಕ ಕೂಡ ಕಂಪ್ಲೀಟ್ ಆಗಿ ಪರಮಾಣು ಏನು ರೆಡಿ ಮಾಡ್ತಿದ್ರಲ್ಲ ಆ ನೆಲೆಗಳನ್ನೇ ಉಡಿಸ್ ಮಾಡುವಂತ ಪ್ರಯತ್ನ ಮಾಡ್ತು. B2 ಬಾಂಬ್ ಅನ್ನು ಕೂಡ ಹಾಕಿತ್ತು. ಸೊ ಇಂತಹ ಸಂದರ್ಭದಲ್ಲಿ ಈಗ ಇಂಗ್ಲೆಂಡ್ ಈಗ ಬಹಳ ಪ್ರಮುಖವಾಗಿ ವಿಶ್ವಸಂಸ್ಥೆಯಲ್ಲೇ ತನ್ನ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತು. ಇಂಗ್ಲೆಂಡ್ನಿಂದಲೂ ಕೂಡ ಈಗ ಇರಾನ್ಗೆ ಶಾಕ್. ಅಮೆರಿಕ ಆಯಿತು, ಇಂಗ್ಲೆಂಡ್ ಆಯಿತು, ಇಸ್ರೇಲ್ ಆಯಿತು, ಬೇರೆ ಬೇರೆ ರಾಷ್ಟ್ರಗಳು ಕೂಡ ಇದನ್ನೇ ಹೇಳ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಇರಾನ್ ನ್ಯೂಕ್ಲಿಯರ್ ಅಸ್ತ್ರವನ್ನ ಹೊಂದುವಂತಿಲ್ಲ. ಅಮೆರಿಕ ಬಳಿಕ ಇಂಗ್ಲೆಂಡ್ ಕೂಡ ಈಗ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿತು. ಅದು ಕೂಡ ಎಲ್ಲೋ ಯಾವುದೋ ಪ್ರೆಸ್ ಮೀಟು ಅಥವಾ ಮತ್ತೊಂದು ಮಗದೊಂದು ಅಲ್ಲ, ಸುದ್ದಿಗೋಷ್ಠಿ ಸಂದರ್ಭದಲ್ಲ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದೆ ಇಂಗ್ಲೆಂಡ್. ಯಾವ ಕಾರಣಕ್ಕೂ ಕೂಡ ಅವರು ನ್ಯೂಕ್ಲಿಯರ್ ಬಾಂಬ್ ಅನ್ನ ಹೊಂದಬಾರದು. ನೋಡಿ ಅವ್ರ ಮೆಂಟಾಲಿಟಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಇರಾನ್ ಯುರೇನಿಯಂ ಪ್ರಮಾಣವನ್ನ ಜಾಸ್ತಿ ಮಾಡ್ತಾ ಹೋಗ್ತಾ ಇರುವಂತದ್ದು. ಅದೊಂದು ಲಿಮಿಟೆಡ್ ಅಂತ ಇರುತ್ತೆ. ಈ ವಿದ್ಯುತ್ ಇರ್ಬೋದು ಮತ್ತೊಂದು ಮಗದೊಂದು ಕಂತ. ಆದ್ರೆ ಇವ್ರೇನ್ ಮಾಡಿದ್ರು, ಇವ್ರ ತಲೆಯಲ್ಲಿರೋದು ಒಂದೇ, ನ್ಯೂಕ್ಲಿಯರ್ ಬಾಂಬ್ ಅನ್ನ ರೆಡಿ ಮಾಡಬೇಕು ಅಂತ. ಸೊ ಈಗ ಇಸ್ರೇಲ್ ಹೇಳ್ತಾ ಇರುವಂತದ್ದು ಕಂಪ್ಲೀಟ್ ಆಗಿ ನ್ಯೂಕ್ಲಿಯರ್ ಬಾಂಬ್ ರೆಡಿ ಮಾಡೋದಿರ್ಲಿ, ಇರಾನ್ ಇರುತ್ತೆ ಎಲ್ಲೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ನಾವು ಇರಾನ್ ಅನ್ನೇ ತೆಗೆದಾಕ್ಬಿಡ್ತೀವಿ ಅಂತ ಭೂಪಟದಿಂದ. ಯಾಕಂತ ಹೇಳಿದ್ರೆ ಇರಾನ್ ಅಧ್ಯಕ್ಷ ಇರಬಹುದು ಖಮೇನಿ, ಆತನ್ನು ಕೂಡ ಮುಗಿಸ್ತೀವಿ ಅಂತ ಹೇಳ್ತಾ ಇದೆ. ಅಮೆರಿಕ ಮಧ್ಯಪ್ರವೇಶ ಮಾಡಿ ಆತನನ್ನ ನೀವು ಮುಗಿಸೋಕೆ ಹೋಗ್ಬೇಡಿ ಅಂತ ಹೇಳಿತು. ಆದ್ರೆ ಮೊನ್ನೆ ಒಂದಿಷ್ಟು ವಾರ್ನ್ ಕೂಡ ಮಾಡಿದ್ರು ಟ್ರಂಪ್. ಇದ್ಯಾವುದಕ್ಕೂ ಕೂಡ ಜಗ್ಲಿಲ್ಲ ಬಗ್ಲಿಲ್ಲ ಇರಾನ್. ಸೊ ಈ ಹಿನ್ನೆಲೆಯಲ್ಲಿ ಮೊನ್ನೆ 3 ಕಡೆ ದಾಳಿಯನ್ನ ಮಾಡಿದ್ದಾರೆ ಟ್ರಂಪ್. ಇಸ್ರೇಲ್ ಇರಾನ್ ನಡುವೆ ಕಾವೇರಿದ ಯುದ್ಧ ಅಮೆರಿಕ ಬಳಿಕ ಇಂಗ್ಲೆಂಡ್ನಿಂದಲೂ ಈಗ ಶಾಕಿಗೆ ಎದುರಾಗಿದೆ ಇರಾನ್ಗೆ. ಇರಾನ್ ನ್ಯೂಕ್ಲಿಯರ್ ಅಸ್ತ್ರ ಹೊಂದುವಂತಿಲ್ಲ. ಅಮೆರಿಕ ಬಳಿಕ ಇಂಗ್ಲೆಂಡ್ ಕೂಡ ಈಗ ಎಚ್ಚರಿಕೆಯನ್ನು ಕೊಟ್ಟಿದೆ.
ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದೆ ಇಂಗ್ಲೆಂಡ್. ಯಾಕೆ ಈ ನ್ಯೂಕ್ಲಿಯರ್ ಬಾಂಬ್ ಅನ್ನ ಇರಾನ್ ಹೊಂದಬಾರದು ಅಂತ. ಇರಾನ್ಗೆ ಇನ್ ಕೇಸ್ ಏನಾದ್ರೂ ನ್ಯೂಕ್ಲಿಯರ್ ಬಾಂಬ್ ಹೊಂದಿದ್ರೆ ಏನ್ ಮಾಡುತ್ತಂತ ಇರಾನ್ಗೆ ಗೊತ್ತಿಲ್ಲ. ಯಾವ ದೇಶದ ಮೇಲೆ ಅದನ್ನ ಪ್ರಯೋಗ ಮಾಡುತ್ತೆ, ಸುಮ್ನೆ ಯಾರು ದಾಳಿ ಮಾಡುತ್ತೆ. ಯಾಕಂದ್ರೆ ಅಲ್ಲಿ ಸಾಕಷ್ಟು ಬಂಡುಕೋರೆಯರು, ಹೌತಿ ಇರಬಹುದು ಅಥವಾ ಬೇರೆ ಬೇರೆ ಬಂಡುಕೋರಿದ್ದ ಫಾಕ್ಸಿ ಇರಬಹುದು, ಸಾಕಷ್ಟು ಜನ ಬಂಡುಕೋರಗಳನ್ನ ಇವರೇ ಗನ್ ಹಿಡಿದು ಕಳಿಸ್ತಾರೆ, ಇಸ್ರೇಲ್ ಹೋಗಿ ಹೊಡೆದಾಕ್ ಬನ್ನಿ ಅಂತ ಹೇಳ್ಕೊಂಡು ಹಮಾಸು. ಸೊ ಇಂತಹ ಸಂದರ್ಭದಲ್ಲಿ ಇಸ್ರೇಲ್ ಮೇಲೆನೆ ಪ್ರಯೋಗ ಮಾಡುತ್ತೆ ಇರಾನ್ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹೊಂದ್ರೆ ಅಂತ ಇಸ್ರೇಲ್ ಕೂಡ ವಾದವನ್ನ ಮಾಡ್ತಾ ಇದೆ. ಅಮೆರಿಕ ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಮೆರಿಕ ಕೂಡ ಕಂಪ್ಲೀಟ್ ಆಗಿ ಪರಮಾಣು ಏನು ರೆಡಿ ಮಾಡ್ತಿದ್ರಲ್ಲ ಆ ನೆಲೆಗಳನ್ನೇ ಉಡಿಸ್ ಮಾಡುವಂತ ಪ್ರಯತ್ನ ಮಾಡ್ತು, B2 ಬಾಂಬ್ ಅನ್ನು ಕೂಡ ಹಾಕಿತ್ತು. ಸೊ ಇಂತಹ ಸಂದರ್ಭದಲ್ಲಿ ಈಗ ಇಂಗ್ಲೆಂಡ್ ಈಗ ಬಹಳ ಪ್ರಮುಖವಾಗಿ ವಿಶ್ವಸಂಸ್ಥೆಯಲ್ಲೇ ತನ್ನ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತು. ಇಂಗ್ಲೆಂಡ್ ನಿಂದಲೂ ಕೂಡ ಈಗ ಇರಾನ್ಗೆ ಶಾಕ್. ಅಮೆರಿಕ ಆಯಿತು, ಇಂಗ್ಲೆಂಡ್ ಆಯಿತು, ಇಸ್ರೇಲ್ ಆಯಿತು, ಬೇರೆ ಬೇರೆ ರಾಷ್ಟ್ರಗಳು ಕೂಡ ಇದನ್ನೇ ಹೇಳ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಇರಾನ್ ನ್ಯೂಕ್ಲಿಯರ್ ಅಸ್ತ್ರವನ್ನ ಹೊಂದುವಂತಿಲ್ಲ. ಅಮೆರಿಕ ಬಳಿಕ ಇಂಗ್ಲೆಂಡ್ ಕೂಡ ಈಗ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿತು. ಅದು ಕೂಡ ಎಲ್ಲೋ ಯಾವುದೋ ಪ್ರೆಸ್ ಮೀಟು ಅಥವಾ ಮತ್ತೊಂದು ಮಗದೊಂದು ಅಲ್ಲ, ಸುದ್ದಿಗೋಷ್ಠಿ ಸಂದರ್ಭದಲ್ಲ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದೆ ಇಂಗ್ಲೆಂಡ್. ಯಾವ ಕಾರಣಕ್ಕೂ ಕೂಡ ಅವರು ನ್ಯೂಕ್ಲಿಯರ್ ಬಾಂಬ್ ಅನ್ನ ಹೊಂದಬಾರದು. ನೋಡಿ ಅವ್ರ ಮೆಂಟಾಲಿಟಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಇರಾನ್ ಯುರೇನಿಯಂ ಪ್ರಮಾಣವನ್ನ ಜಾಸ್ತಿ ಮಾಡ್ತಾ ಹೋಗ್ತಾ ಇರುವಂತದ್ದು. ಅದೊಂದು ಲಿಮಿಟೆಡ್ ಅಂತ ಇರುತ್ತೆ, ಈ ವಿದ್ಯುತ್ ಇರ್ಬೋದು ಮತ್ತೊಂದು ಮಗದೊಂದು ಅಂತ. ಆದ್ರೆ ಇವರೇನ್ ಮಾಡಿದ್ರು, ಇವ್ರ ತಲೆಯಲ್ಲಿರೋದು ಒಂದೇ, ನ್ಯೂಕ್ಲಿಯರ್ ಬಾಂಬ್ ಅನ್ನ ರೆಡಿ ಮಾಡಬೇಕು ಅಂತ. ಸೊ ಈಗ ಇಸ್ರೇಲ್ ಹೇಳ್ತಾ ಇರುವಂತದ್ದು ಕಂಪ್ಲೀಟ್ ಆಗಿ ನ್ಯೂಕ್ಲಿಯರ್ ಬಾಂಬ್ ರೆಡಿ ಮಾಡೋದಿರ್ಲಿ, ಇರಾನ್ ಇರುತ್ತೆ ಇಲ್ಲೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ನಾವು ಇರಾನನ್ನೇ ತೆಗೆದಾಕ್ಬಿಡ್ತೀವಿ ಅಂತ ಭೂಪಟದಿಂದ. ಯಾಕಂತ ಹೇಳಿದ್ರೆ ಇರಾನ್ ಅಧ್ಯಕ್ಷ ಇರಬಹುದು ಖಮೇನಿ, ಆತನ್ನು ಕೂಡ ಮುಗಿಸ್ತೀವಿ ಅಂತ ಹೇಳ್ತಾ ಇದೆ. ಅಮೆರಿಕ ಮಧ್ಯಪ್ರವೇಶ ಮಾಡಿ ಆತನನ್ನ ನೀವು ಮುಗಿಸೋಕ್ ಹೋಗ್ಬೇಡಿ ಅಂತ ಹೇಳಿತು. ಆದ್ರೆ ಮೊನ್ನೆ ಒಂದಿಷ್ಟು ವಾರ್ನ್ ಕೂಡ ಮಾಡಿದ್ರು ಟ್ರಂಪ್, ಇದ್ಯಾವುದಕ್ಕೂ ಕೂಡ ಜಗ್ಲಿಲ್ಲ ಬಗ್ಲಿಲ್ಲ ಇರಾನ್. ಸೊ ಈ ಹಿನ್ನೆಲೆಯಲ್ಲಿ ಮೊನ್ನೆ 3 ಕಡೆ ದಾಳಿಯನ್ನ ಮಾಡಿದ್ದಾರೆ ಟ್ರಂಪ್. ಇಸ್ರೇಲ್ ಇರಾನ್ ನಡುವೆ ಕಾವೇರಿದ ಯುದ್ಧ ಅಮೆರಿಕ ಬಳಿಕ ಇಂಗ್ಲೆಂಡ್ ನಿಂದಲೂ ಈಗ ಶಾಕಿಗೆ ಎದುರಾಗಿದೆ ಇರಾನ್ಗೆ. ಇರಾನ್ ನ್ಯೂಕ್ಲಿಯರ್ ಅಸ್ತ್ರ ಹೊಂದುವಂತಿಲ್ಲ. ಅಮೆರಿಕ ಬಳಿಕ ಇಂಗ್ಲೆಂಡ್ ಕೂಡ ಈಗ ಎಚ್ಚರಿಕೆಯನ್ನು ಕೊಟ್ಟಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದೆ ಇಂಗ್ಲೆಂಡ್. ಯಾಕೆ ಈ ನ್ಯೂಕ್ಲಿಯರ್ ಬಾಂಬ್ ಅನ್ನ ಇರಾನ್ ಹೊಂದಬಾರದು ಅಂತ. ಇರಾನ್ಗೆ ಇನ್ ಕೇಸ್ ಏನಾದ್ರೂ ನ್ಯೂಕ್ಲಿಯರ್ ಬಾಂಬ್ ಹೊಂದಿದ್ರೆ ಏನ್ ಮಾಡುತ್ತಂತ ಇರಾನ್ಗೆ ಗೊತ್ತಿಲ್ಲ. ಯಾವ ದೇಶದ ಮೇಲೆ ಅದನ್ನ ಪ್ರಯೋಗ ಮಾಡುತ್ತೆ, ಸುಮ್ನೆ ಯಾರು ದಾಳಿ ಮಾಡುತ್ತೆ. ಯಾಕಂದ್ರೆ ಅಲ್ಲಿ ಸಾಕಷ್ಟು ಬಂಡುಕೋರೆಯರು, ಹೌತಿ ಇರಬಹುದು ಅಥವಾ ಬೇರೆ ಬೇರೆ ಬಂಡುಕೋರಿದ್ದ ಫಾಕ್ಸಿ ಇರಬಹುದು, ಸಾಕಷ್ಟು ಜನ ಬಂಡುಕೋರಗಳನ್ನ ಇವರೇ ಗನ್ ಹಿಡಿದು ಕಳಿಸ್ತಾರೆ, ಇಸ್ರೇಲ್ ಹೋಗಿ ಹೊಡೆದಾಕ್ ಬನ್ನಿ ಅಂತ ಹೇಳ್ಕೊಂಡು ಹಮಾಸು. ಸೊ ಇಂತಹ ಸಂದರ್ಭದಲ್ಲಿ ಇಸ್ರೇಲ್ ಮೇಲೆನೆ ಪ್ರಯೋಗ ಮಾಡುತ್ತೆ ಇರಾನ್ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹೊಂದ್ರೆ ಅಂತ ಇಸ್ರೇಲ್ ಕೂಡ ವಾದವನ್ನ ಮಾಡ್ತಾ ಇದೆ. ಅಮೆರಿಕ ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಮೆರಿಕ ಕೂಡ ಕಂಪ್ಲೀಟ್ ಆಗಿ ಪರಮಾಣು ಏನು ರೆಡಿ ಮಾಡ್ತಿದ್ರಲ್ಲ ಆ ನೆಲೆಗಳನ್ನೇ ಉಡಿಸ್ ಮಾಡುವಂತ ಪ್ರಯತ್ನ ಮಾಡ್ತು, B2 ಬಾಂಬ್ ಅನ್ನು ಕೂಡ ಹಾಕಿತ್ತು. ಸೊ ಇಂತಹ ಸಂದರ್ಭದಲ್ಲಿ ಈಗ ಇಂಗ್ಲೆಂಡ್ ಈಗ ಬಹಳ ಪ್ರಮುಖವಾಗಿ ವಿಶ್ವಸಂಸ್ಥೆಯಲ್ಲೇ ತನ್ನ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತು. ಇಂಗ್ಲೆಂಡ್ ನಿಂದಲೂ ಕೂಡ ಈಗ ಇರಾನ್ಗೆ ಶಾಕ್. ಅಮೆರಿಕ ಆಯಿತು, ಇಂಗ್ಲೆಂಡ್ ಆಯಿತು, ಇಸ್ರೇಲ್ ಆಯಿತು, ಬೇರೆ ಬೇರೆ ರಾಷ್ಟ್ರಗಳು ಕೂಡ ಇದನ್ನೇ ಹೇಳ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ